ಸೊ ನಾವು ಇಷ್ಟಪಡೋರು ಇಲ್ಲ ನಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳ ಜೊತೆ ನಾವು ಎಲ್ಲಿದ್ರೂ ನೆಮ್ಮದಿಯಾಗಿರ್ತೀವಿ. ಸೊ ಅದಕ್ಕೇನು ಅರಮನೆನೇ ಆಗಬೇಕಾಗಿಲ್ಲ, ಕಾಡಲ್ಲಿದ್ರೂ ನೆಮ್ಮದಿಯಾಗೇ ಇರ್ಬೋದು ಅಂತ ರಾಮಾಯಣನೇ ಹೇಳಿದೆ ಅಲ್ವಾ. ನನ್ನ ಪ್ರಕಾರ ಈಗಿನ ಕಾಲದಲ್ಲಿ ಒಂದು ವ್ಯಾಲ್ಯೂ ಅನ್ನೋದು ಯಾವಾಗ ಬರುತ್ತೆ ಅಂದರೆ ದುಡ್ಡು, ಒಂದು ಲೈಫ್ ಸ್ಟೈಲ್ ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಬಟ್ ಅದೆಲ್ಲ ಇಂಪಾರ್ಟೆಂಟು. ಒಂದು ವ್ಯಕ್ತಿ ಅವ್ರ ವ್ಯಕ್ತಿತ್ವನ ನೋಡಿ ನಾವು ಅವ್ರಿಗೆ ಬೆಲೆ ಕೊಡಬೇಕು. ಸೊ ದುಡ್ಡು ಕಾಸು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಒಂದು ವ್ಯಕ್ತಿ ಗುಣ ನೋಡಿ ನಾವು ಯಾವಾಗ ಇಷ್ಟಪಡ್ತೀರೋ ಅವರು ಲೈಫ್ ಲಾಂಗ್ ನಮಗೆ ಇಷ್ಟ ಆಗ್ತಾರೆ. ಸೊ ಈ ಒಂದು ವೀಕೆಂಡ್ ಸಹ ನಾವು ನೇಚರ್ ಮಧ್ಯದಲ್ಲೇ ಸ್ಪೆಂಡ್ ಮಾಡಿದ್ವಿ. ನಮ್ಮ ಹಳ್ಳಿಗೆ ಹೋಗಿದ್ವಿ. ಅಲ್ಲೋಗಿ ವನಭೋಜನ ಥರ ಎಲ್ಲ ಊಟ ಎಲ್ಲ ತಿಂದು ಮತ್ತೆ ರಿಟರ್ನ್ ಬರಬೇಕಾದ್ರೆ ಒಂದು ತೋಟ ಕಾಣಿಸ್ತು. ಸೊ ಆನ್ ದ ವೇ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣೆಲ್ಲ ತೊಗೊಂಡಿದ್ವಿ. ಅದನ್ನು ಅಲ್ಲೇ ಕಟ್ ಮಾಡ್ಕೊಂಡು ತಿಂದು ನೆಕ್ಸ್ಟು ಅಲ್ಲೇ ಹುಣ್ಸೆಕಾಯಿ ಮರಗಳಲ್ಲಿ ಒಳ್ಳೆ ದೋರೆ ಹುಣ್ಸೆಕಾಯಿ ಬಿಟ್ಟಿತ್ತು. ಸೊ ಅದನ್ನು ತಿಂದ್ಕೊಂಡು ಇವತ್ತಂತೂ ಸಖತ್ ಎಂಜಾಯ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ವೀಕೆಂಡ್ ಅಂತ. ಮತ್ತೆ ಸಿಗೋಣ.